ವಿಜೃಂಭಣೆಯಿಂದ ಆಚರಣೆ ಮಾಡಿದ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಕನ್ನಡಾಂಬೆಯ ಭಾವಚಿತ್ರವನ್ನು ಅಳವಡಿಸಿ ಮೆರವಣಿಗೆ ಮೂಲಕ ಅನೇಕ ಶಾಲಾ ವಿದ್ಯಾರ್ಥಿಗಳ ಜೊತೆಗೆ ಹಾಗೂ ಅಧಿಕಾರಿಗಳು, ಕನ್ನಡ ಪರ ಸಂಘಟನೆಯವರು ಭಾಗವಹಿಸಿದ್ದು ವಿಜೃಂಭಣೆಯಿಂದ ಮೆರವಣಿಗೆ ಸಾಗಿತು. ಈ ಸಂದರ್ಭದಲ್ಲಿ ಗಾಂಧೀಜಿ ಚಿತಾಭಸ್ಮದ ಸ್ಮಾರಕಕ್ಕೆ ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರಾದ ವಿಕೆ ನೇತ್ರಾವತಿ, ತಹಶೀಲ್ದಾರ್ ಹಾಗೂ ಕ್ಷೇತ್ರದ ಶಾಸಕರಾದ ಎನ್ಟಿ ಶ್ರೀನಿವಾಸ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮೈಲೇಶ್ ಬೇವೂರು, ಡಿವೈಎಸ್ಪಿ ಮಲ್ಲೇಶ್ ದೊಡ್ಡಮನಿ, ಕರ್ನಾಟಕ ನೌಕರ ಸಂಘದ ಅಧ್ಯಕ್ಷರಾದ ವೆಂಕಟೇಶ್, ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಕಾಠೇರ ಹಾಲೇಶ್, ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗುರುಸಿದ್ದನಗೌಡರು, ಇನ್ನು ಅನೇಕ ಮುಖಂಡರುಗಳು ಪುಷ್ಪ ನಮನ ಸಲ್ಲಿಸಿದರು. ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಕೂಡ್ಲಿಗಿ ಪಟ್ಟಣದ ಚಂದ್ರಶೇಖರ್ ಆಜಾದ್ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದು, ಈ ಸಂದರ್ಭದಲ್ಲಿ ಮಾನ್ಯ ತಹಶೀಲ್ದಾರರು ಹಾಗೂ ಶಾಸಕರು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಹಾಗೆ ಮುಖ್ಯ ಭಾಷಣಕಾರರಾಗಿ ಟಿಎಚ್ಎಂ ಶೇಖರಯ್ಯ ಅವರು ಕನ್ನಡದ ನಮ್ಮ ನೆಲದಲ್ಲಿ ಕನ್ನಡದ ಭಾಷೆಯ ಹಾಗೂ ಕಾರ್ಯನಿರಂತರವಾಗಿ ನಡೆಯಬೇಕು, ಕನ್ನಡಿಗರಾದ ನಮ್ಮ ಹೃದಯದಲ್ಲಿ ಕನ್ನಡದ ಜ್ಯೋತಿ ಬೆಳಗಬೇಕು, ಅದಕ್ಕಾಗಿ ಕೂಡ್ಲಿಗಿ ಪಟ್ಟಣದಲ್ಲಿ ಕನ್ನಡ ಭವನ ನಿರ್ಮಾಣಕ್ಕಾಗಿ ಈಗಾಗಲೇ ಜಾಗ ಕಾಯ್ದಿರಿಸಿ 1 ಕೋಟಿ ಅನುದಾನ ಮಂಜೂರು ಮಾಡಿಸಲಾಗಿದೆ. ನಾನು ಶಾಸಕನಾಗಿ 2.5 ವರ್ಷದಲ್ಲಿ 1,300 ಕೋಟಿ ಅನುದಾನವನ್ನು ತಂದು ಅಭಿವೃದ್ಧಿಗೆ ಪೂರಕವಾಗಿ ಕೂಡ್ಲಿಗಿ ಕ್ಷೇತ್ರದ ಜನತೆಯ ನಂಬಿಕೆಯ ಶಕ್ತಿ, ಪ್ರೀತಿಗೆ ಸಾಕ್ಷಿಯಾಗಿದ್ದೇನೆ. ಆದ್ದರಿಂದ ಇದೇ ತಿಂಗಳು ನವೆಂಬರ್ 9ರಂದು ಮಾನ್ಯ ಮುಖ್ಯಮಂತ್ರಿಗಳ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ್ಲಿಗಿ ತಾಲೂಕಿನ 74 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಲೋಕಾರ್ಪಣೆ ಮಾಡುವುದರೊಂದಿಗೆ ಸುವರ್ಣ ಅಕ್ಷರದಲ್ಲಿ ಬರೆಯುವಂತಹ ಸಮಯ ಕೂಡಿ ಬರಲಿದೆ. ಕ್ಷೇತ್ರದ ರೈತ ಕುಟುಂಬಗಳಿಗೆ ಹರ್ಷ ತುಂಬಿದೆ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ತಾಲೂಕಿನ ಅನೇಕ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಇಒ ನರಸಪ್ಪನವರು, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ವರದಿ ರಾಘವೇಂದ್ರ ಸಾಲುಮನೆ, ಕೂಡ್ಲಿಗಿ.
ಪ್ರೀತಿ ಸದಾ ಮಾಡ್ಕೊಳ್ತಾ ಇದ್ದೇವೆ. ಅವರಿಗೆ ಸನ್ಮಾನ್ಯ ಶಾಸಕರು ದ್ವಿತೀಯ ಸ್ಥಾನದ ಬಹುಮಾನವನ್ನು ನೀಡಿ ಗೌರವಿಸಲಿದ್ದಾರೆ. ತೃತೀಯ ಸ್ಥಾನವನ್ನು ಹಿರೇಮಠ ವಿದ್ಯಾಪೀಠ ಶಾಲೆ ಕೂಡಿ ಛತ್ನಾವೀಸಲಾಗುತ್ತದೆ. ಈ ಕಾರ್ಯಕ್ರಮದ ನಂತರ 2025 ಕನ್ನಡ ವಿಷಯ ಪ್ರತಿಶತ 100 ಅಂಕಗಳಿಗೆ 100 ಅಂಕಗಳನ್ನು ಗಳಿಸಿದಂತಹ ವಿದ್ಯಾರ್ಥಿನಿ DH ಬಿ ರಾಜಾ, ಇಂಚಲ ವಯಂ, ಸುಷ್ಮಿತಾ ಜಿ, DK ಸವೀನಾ, AK ಲೋಕೇಶ್, ಇಂಚಲ ವಯಂ, ಬಿ ರಾಜಾ, ಆಕಾಶ್ ಮೂರ್ತಿ, ಬಾಲರಾಜ್, GH ಪ್ರಜ್ವಲ್. ಇವರು 10 ವಿದ್ಯಾರ್ಥಿಗಳು ನಮ್ಮ ತಾಲೂಕಿನಿಂದ ಹೊರಹೊಮ್ಮಿದ ಕನ್ನಡ 2025 ಕನ್ನಡ ರಾಜ್ಯೋತ್ಸವ ನಮ್ಮ ಕೂಡ್ಲಿಗಿ ತಾಲೂಕಿಗೆ ವಿಜಯನಗರದಲ್ಲಿ ಒಂದು ವಿಶೇಷ ಒಂದು ಹಬ್ಬದ ವಾತಾವರಣ ಇವತ್ತಿಂದ ಶುರುವಾಗಿದೆ ಅಂತ ಹೇಳೋದಕ್ಕೆ ಬಹಳ ನನಗೆ ಖುಷಿ ಆಗ್ತದೆ. ಎರಡು ಮುಖ್ಯ ಕಾರಣ. ಒಂದು, ನಮ್ಮ ಸುಲಗಿತ್ತಿ ಈರಮ್ಮ ಅವರಿಗೆ ಸತಾಯಿಸಿ ಸುಲಗಿತ್ತಿ ಅವರ ಸೇವೆಯನ್ನು ಗುರುತಿಸಿ ನಮ್ಮ ಕನ್ನಡ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾದಂತಹ ಶಿವರಾಜ್ ತಗಲಿಗೆ ಸಾಹೇಬರು ಮತ್ತು ಎಲ್ಲ ಸಮಿತಿ ಸದಸ್ಯರು ಇವತ್ತು ನಮ್ಮ ತಾಲೂಕಿಗೆ ಒಂದು ಆ ತಾಯಿ ಒಂದು ಉನ್ನತ ರಾಜ್ಯದ ಗೌರವವನ್ನು ನೀಡಿದ್ದಾರೆ. ಅದರ ಜೊತೆಗೆ ಏನು ನಮ್ಮ ರೈತರ ಬಹಳ ಹಸನ ಆಗಬೇಕು, ನಮ್ಮ ಆರೋಗ್ಯ ಸುಧಾರಣೆ ಆಗಬೇಕು, ಈ ಒಂದು ಬರದ ನಾಡು ಭಾಗ್ಯದ ನಾಡಾಗಬೇಕು ಅಂತ ಹೇಳ್ಬಿಟ್ಟು ಬಹು ದಶಕಗಳಿಂದ ಒಂದು ಏನು ಈ ನೀರಿನ ಬೇಡಿಕೆ ಇತ್ತು ಅಂತ ಹೇಳಿದ್ರೆ ಅವುಗಳನ್ನು ಲೋಕಾರ್ಪಣೆ ಆದಂಥ ಸಮಯ ಇದೇ ಕನ್ನಡ ರಾಜ್ಯೋತ್ಸವ ತಿಂಗಳೇ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ಇದೇ ನವೆಂಬರ್ 9 ಸುಮಾರು 8 ದಿವಸಗಳ ನಂತರ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಬಹುತೇಕ ಸಚಿವರ ನೇತೃತ್ವದಲ್ಲಿ ನಮ್ಮ ಬಹುತೇಕ ಬೇಡಿಕೆಯಾದಂತಹ ಕೆರೆಗುಂಸ ಯೋಜನೆ ನಾವು ಲೋಕಾರ್ಪಣೆಗೊಳ್ಳಲಿದೆ. ಇದಕ್ಕೆ ಕಾರಣಕರ್ತರಾದಂತಹ ಮಾನ್ಯ ಮೃಗಾಪುರ ಶಾಸಕರಾದ MI ಗೋಪಾಲಕೃಷ್ಣ ಸಾಹೇಬರು ಮತ್ತು ಇವೆಲ್ಲ ಈ ಹೋರಾಟಗಾರರಿಗೆ ಈ ಒಂದು ಬೃಹತ್ ಯೋಜನೆಗೆ ಕಾರಣೀಭೂತರಾದಂತಹ ಎಲ್ಲರಿಗೂ ಹೃದಯಪೂರ್ವಕವಾಗಿ ಈ ಒಂದು ರಾಜ್ಯೋತ್ಸವ ದಿನ ಎಲ್ಲರಿಗೂ ಹೃದಯಪೂರ್ವಕ ಆಹ್ವಾನ ನೀಡುತ್ತಾ ಮತ್ತು ಇದರ ಜೊತೆಗೆ ಸುಮಾರು 2 ವರ್ಷಗಳಲ್ಲಿ ಸುಮಾರು 1,300 ಕೋಟಿ ಅನುದಾನ ನಮ್ಮ ತಾಲೂಕಿಗೆ ವಿವಿಧ ಇಲಾಖೆಗಳಿಗೆ ಅಭಿವೃದ್ಧಿಗೆ ಅನುದಾನ ಬಂದಿರ್ತದೆ. ಅದರ ಉದ್ಘಾಟನೆ, ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆ ಕೂಡ ನಡೆಯಲಿದೆ. ಅದಕ್ಕೂ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಕೂಡ್ಲಿಗಿ ತಾಲೂಕಿನ ಇತಿಹಾಸ ಈ ನವೆಂಬರ್ ತಿಂಗಳಲ್ಲಿ ಈ ಕನ್ನಡ ರಾಜ್ಯೋತ್ಸವದ ಶುಭ ತಿಂಗಳಲ್ಲಿ ಒಂದು ಇತಿಹಾಸ ಬರೆದಂತ ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ಒಂದು ಕಾರ್ಯಕ್ರಮ ನಮ್ಮ ಕೂಡ್ಲಿಗಿಯಲ್ಲಿ ನೆರವೇರಿದೆ. ಇದಕ್ಕೆಲ್ಲರೂ ತಾವೆಲ್ಲರೂ ತುಂಬುವುದರಿಂದ ಬಂದು ನವೆಂಬರ್ 9 ಮಧ್ಯಾಹ್ನ 12 ಗಂಟೆಗೆ ನಮ್ಮ ಶಾಸಕರ ಜನಸಂಪರ್ಕ ಕಚೇರಿಯಲ್ಲಿ ಸರ್ವ ಸಿದ್ಧತೆಗಳು ನಡೀತಾ ಇದ್ದಾವೆ. ತಾವೆಲ್ಲರೂ ಈ ಒಂದು ನವೆಂಬರ್ 9 ಕಾರ್ಯಕ್ರಮಕ್ಕೆ ಬಂದು
ನಮ್ಮ ತಾಲೂಕಿಗೆ ಎಲ್ಲ ನಮ್ಮ ಬಂಧು ಬಾಂಧವರಿಗೆ ಏನು ಸೇವೆ ಸಲ್ಲಿಸೋದಿರೋ ನಿಮ್ಮ ಆಶೀರ್ವಾದದವರೆಗೂ ಈ ಒಂದು ಉತ್ತಮ ಸೇವೆ ನೀಡಿದ ನಮ್ಮ ಒಳ್ಳೆ ಈ ಒಂದು ಮಾದರಿ ಕ್ಷೇತ್ರವನ್ನು ಮಾಡಲಿಕ್ಕೆ ತಾವೆಲ್ಲ ಸಹಕಾರ ಇದೇ ರೀತಿ ನಮ್ಮ ಕ್ಷೇತ್ರ ಮತ್ತೊಮ್ಮೆ ಈ ದಿವಸ ಮತ್ತೆ ನಾವು ಇನ್ನೊಮ್ಮೆ ಸೂಲಗಿತ್ತಿ ವೀರಮ್ಮನವರಿಗೆ ಮತ್ತು ನಮ್ಮ ಎಲ್ಲ ಏನು ಇವತ್ತು ನಮ್ಮ ಇಲ್ಲ ನಮ್ಮ ಹಲವು ಕಾರ್ಯಕ್ರಮಗಳಿಂದ ಸನ್ಮಾನಿತರಿಗೆ ರಾಜ್ಯೋತ್ಸವ ಸನ್ಮಾನಿತರಿಗೆ ಅವರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಮತ್ತೆ ವಿಶೇಷವಾಗಿ ಈ ಹುಟ್ಟಿದ ಮಕ್ಕಳಿಗೆ ಧನ್ಯವಾದ ತಿಳಿಸಬೇಕು. ಪಾಪ ಬೆಳಿಗ್ಗೆ 7 ಗಂಟೆಯಿಂದ ತುಂಬ ಅಷ್ಟು ಚೆನ್ನಾಗಿ ನೃತ್ಯ ಮಾಡಿಕೊಂಡು ಅಷ್ಟೆಲ್ಲ ವೇಷಭೂಷಣ ಮಾಡಿಕೊಂಡು ಈ ಒಂದು ಸಂಭ್ರಮಕ್ಕೆ ಮತ್ತು ಈ ಒಂದು ರಾಜ್ಯೋತ್ಸವಕ್ಕೆ ನಿಜವಾಗ್ಲೂ ಕಳೆದಿರುವಂತ ಈ ಹುಟ್ಟಿದ ಮಕ್ಕಳಿಗೆ ಬೇಂದ್ರೆ ಅಂಜೋರ್ ಅಂದ್ರಂತೆ ಕನ್ನಡದಾಗ ನಾ ಬಹಳ ಚಂದ ಬರೆಯಕತ್ತಿತ್ತಮ್ಮ, ಕನ್ನಡನ ಬರೀಲಾಕ ಚಂದದ ಅಂತಹ ಚಂದದ ಭಾಷೆ, ಅಂದದ ಭಾಷೆ, ಸಿರಿಗಂಧದ ಭಾಷೆಯನ್ನು ಮಾತನಾಡುವಂತಹ ಕರ್ನಾಟಕ ಉದಯವಾಗಿ ಇಂದಿಗೆ 70 ವರ್ಷಗಳಾಗಿದೆ. ಮೊಟ್ಟ ಮೊದಲಿಗೆ ಎಲ್ಲರಿಗೂ 70ನೆಯ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಒಂದ್ಸರಿ ಜೋರು ಚಪ್ಪಾಳೆಯ ಮೂಲಕ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಕೋರಿಕೊಳ್ಳೋಣ. ಆತ್ಮೀಯರೇ, ಈ ನಮ್ಮ ನಾಡಿನ ಇಂದು ಇಡೀ ಕೂಡ್ಲಿಗೆ ಹೆಮ್ಮೆ ಪಡುವಂತಹ ಸೂಲಗಿತ್ತಿ ಈರಮ್ಮ ಅವರು ಈ ಬಾರಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಸೂಲಗಿತ್ತಿ ಈರಮ್ಮ ಅವರ ಸಮಾಜ ಸೇವೆಗೆ ಒಂದ್ಸರಿ ಜೋರು ಚಪ್ಪಾಳೆಯ ಮೂಲಕ ನಾವೆಲ್ಲ ಕನ್ನಡ ನಾಡಿನ ಕೀರ್ತಿ ಪತಾಕೆಯನ್ನು ಆರಿಸಿದಂತಹ, ನಮ್ಮ ಕೂಡ್ಲಿಗಿಯ ಕೀರ್ತಿ ಪತಾಕೆಯನ್ನ ಇಡೀ ದೇಶಾದ್ಯಂತ ಆರಿಸಿದಂತಹ ಸೂಲಗಿತ್ತಿ ಈರಮ್ಮ ಅವರಿಗೆ ಕರ್ನಾಟಕ ರಾಜ್ಯೋತ್ಸವದ ಪ್ರಶಸ್ತಿಯನ್ನ ಪುರಸ್ಕೃತರಾಗಿದ್ದಕ್ಕಾಗಿ ಮತ್ತೊಮ್ಮೆ ಶುಭಾಶಯ ಕೋರೋಣ. ಹಾಗೆಯೇ ನಾವು ಕೂಡ್ಲಿಗಿ ಸೀಮೆ ಅಂದ್ರೆ ನಮಗೆಲ್ಲ ಗೊತ್ತಿರಲಿ, ಕೋ ಚನ್ನಬಸಪ್ಪ ಅವ್ರನ್ನ ನಾವು ನೆನೆಸ್ಕೊಳ್ಳೇಬೇಕು. ಕೋ ಚನ್ನಬಸಪ್ಪ ಅವರು ನಮ್ಮ ಮಹಾಭಾರತದಲ್ಲಿ ಮತ್ತು ವ್ಯಾಸರ ಪರ್ವದಲ್ಲಿ ನೋಡಬಹುದು, ಭೀಷ್ಮ ಪರ್ವ ಮತ್ತು ಸಭಾ ಪರ್ವದಲ್ಲಿ ನೋಡಬಹುದು. ಅಲ್ಲೊಂದು ಶ್ಲೋಕ ಬರ್ತದೆ, ಅಥಾಪರೇ ಜನಪದಾಹ ದಕ್ಷಿಣ ಭರತ ವರ್ಷಭ ದ್ರಾವಿಡ ಕೇರಳಾಹ ಪ್ರಾಚ್ಯ ಮೂಷಿಕ ವನವಾಸಿಕಾಹ ಕರ್ನಾಟಕ ಮಹಿಷಕ ವಿಕಲ್ಪ ಮೂಷಕ ಸ್ಥಿತ ಜೀವಿಕಾ ಕುಂತಲಾಶ್ಚೈವ ಸಹೃದಯ ನಭಕಾರಣಾಹ ಅನ್ನುವಂತಹ ಶ್ಲೋಕದಲ್ಲಿ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ಕರ್ನಾಟಕ ಎನ್ನುವಂತಹ ನಾಡು ಇತ್ತು. ಇಲ್ಲಿಗೆ ಏನು ಕರ್ ಪ್ಲಸ್ ನಾಡು, ಕರ್ ಅಂದ್ರೆ ಕಪ್ಪು, ಕಪ್ಪು ಮಣ್ಣಿನ ನಾಡು ಅಂತ.
ಅತ್ಯಂತ ಪ್ರಖರವಾಗಿರುವಂತಹ ಒಕ್ಕೊರಲಿನ ಧ್ವನಿ ಮೊಳಗಿ ಬಂತು. ಅದೇ ವರ್ಷ 1920ರಲ್ಲಿ ನಾಗಪುರದಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯಿತು. ಇಲ್ಲಿ ನಡೆದಂತಹ ಸಭೆಯ ನಿರ್ಣಯಗಳನ್ನ ನಾಗಪುರದ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಪ್ಪತ್ತಾಯ ಮಾಡುವುದರ ಮೂಲಕ ಕನ್ನಡ ರಾಜ್ಯವನ್ನ ನಿರ್ಮಾಣ ಮಾಡುವಲ್ಲಿ ಈ ನಮ್ಮ ವಿಜಯನಗರ ಜಿಲ್ಲೆ, ವಿಶೇಷವಾಗಿ ನಮ್ಮ ಕೂಡ್ಲಿಗಿ ತಾಲೂಕು ಅವಿರತವಾಗಿ ಶ್ರಮಿಸಿದೆ ಎನ್ನುವಂಥದ್ದನ್ನ ಮತ್ತೊಮ್ಮೆ ಮಗದೊಮ್ಮೆ ನಾವು ನೆನೆಸಿಕೊಳ್ಳೋಣ. ಆತ್ಮೀಯರೇ, ಭಾರತ ಮಾತೆಯ ತನುಜಾತೆಯಾಗಿರುವ ಕನ್ನಡಾಂಬೆ ಎಲ್ಲ ರೀತಿಯಿಂದಲೂ ಪ್ರಖರವಾಗಿರುವಂತಹ ಪ್ರಸಿದ್ಧವಾಗಿರುವಂತಹ ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ ಎಲ್ಲಕ್ಕೂ ಇಡೀ ವಿಶ್ವಕ್ಕೆ ಮಾದರಿಯಾಗಿರುವಂತಹ ನಾಡು. ಆಚಾರ್ಯ ವಿನೋಬ ಭಾವೆಯವರು ಒಂದು ಕಡೆ ಹೇಳ್ತಾರೆ, ಕನ್ನಡ ಭಾಷೆ, ಕನ್ನಡ ಲಿಪಿಗಳ ರಾಣಿ ಅಂತ ಹೇಳಿ ಹೇಳ್ತಾರೆ ಆಚಾರ್ಯ ವಿನೋಬ ಭಾವೆಯವರು. ಅಂತಹ ಲಿಪಿಗಳ ರಾಣಿಯಾಗಿರುವಂತಹ ಭಾಷೆ ನಮ್ಮದು. ನಿಮಗೆಲ್ಲ ಆಶ್ಚರ್ಯ ಆಗೋದು, ಇಂಗ್ಲಿಷ್ ಭಾಷೆ ಆಯುಷ್ ಎಷ್ಟಿದೆ ಗೊತ್ತಾ? ಕೇವಲ 500 ವರ್ಷ. ಆದರೆ ಕನ್ನಡ ಭಾಷೆಯ ಮೌಖಿಕ ಪರಂಪರೆ 2500ಕ್ಕೂ ಮಿಕ್ಕಿ ವರ್ಷಗಳ ಮೌಖಿಕ ಪರಂಪರೆಯನ್ನು ಹೊಂದಿದೆ. 2000ದಷ್ಟು ವರ್ಷಗಳ ಲಿಖಿತ ಪರಂಪರೆಯನ್ನು ಹೊಂದಿರುವಂತಹ ಹೆಮ್ಮೆಯ ಭಾಷೆ ನಮ್ಮ ಕನ್ನಡ ಭಾಷೆ. ಹಾಗೆ ಇಡೀ ಭಾರತದಲ್ಲಿಯೇ ಅತಿ ಹೆಚ್ಚು ಶಾಸನ